ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್ ಕೃಷ್ಣ. ಏನಿವತ್ತು ತಿಂಡಿ ನಿಮ್ದೇನಾ? ಹೌದು, ಯಾಕೆ ನಾನು ಮಾಡಿರೋ ಅಡುಗೆ ತಿನ್ನಲ್ವಾ? ಅಯ್ಯಯ್ಯಯ್ಯೋ, ಆ ಥರ ತಪ್ಪು ನಾನು ಮಾಡಲ್ಲಪ್ಪ. ಈ ಮನೇಲಿ ನಿಮ್ಮ ಕೈಯಾರ ಏನೇ ಮಾಡಿದ್ರು ಅದು ನಾವು ತಿನ್ನೋದೆ. ನಾನು ಅದನ್ನ ಹೇಳಕ್ಕೆ ಬರಲಿಲ್ಲ. ನೀವು ಬಂದಾದ್ಮೇಲೆ ಈ ಮಂದ ಬುದ್ಧಿಗೆ ಏನೋ ಒಂದು ಜ್ಞಾನೋದಯ ಆಗಿದೆ. ಓಹೋ ಹೋ ಹೋ, ಏನಂತದ್ದು? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ಯಾವಾಗಲೂ ಹೇಳೋರು, ಅಡುಗೆ ಮನೆಯಿಂದ ಸ್ಮೆಲ್ಲು ಘಮ ಅಂತ ಬಂದರೆ ಮನೆಯೂ ಅಷ್ಟೇ ಚೆನ್ನಾಗಿರುತ್ತೆ ಅಂತ. ಆ ಸ್ಮೆಲ್ಲು ಒಂಥರ ಸ್ಪೆಷಲಾಗಿ ಸಖತ್ತಾಗಿದೆ. ಇವನ್ಗೇನೋ ಬೇಕಾಗಿದೆ, ಪೀಠಿಗೆ ಇಡ್ತಾ ಇದ್ದಾನೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಅಡುಗೆ ಮನೆ ಸಂಬಂಧಪಟ್ಟಾಗೆ ನಾನೊಂದು ಇಂಪಾರ್ಟೆಂಟ್ ಮ್ಯಾಟರ್ ನಿಮ್ಗೆ ಹೇಳ್ಬೇಕಾಗಿತ್ತು. ಏನು? ಅದೇನಿಲ್ಲ, ನಾ ಚಿಕ್ಕ ವಯಸ್ಸಿಂದನೂ ನಮ್ಮ ವಿನಿ ಇದ್ದಾನಲ್ಲ, ಅವನು ಯಾವಾಗಲೂ ಅಷ್ಟೇ ಹೊರಗೆ ತಿನ್ನೋನು. ನಮ್ಮಮ್ಮ ಹೋದಾಗಿಂದ ನಮ್ಮ ಯಶು ಡಾರ್ಲಿಂಗ್ ಕೈ ರುಚಿಯಾಗಿ ಅಡುಗೆ ಮಾಡಿಕೊಟ್ರು ಆ ನನ್ನ ಮಗ ಹೊರಗೆ ತಿಂತಾ ಇದ್ದ. ಪ್ರೀತಿಯಿಂದ ನಮ್ಮಪ್ಪ ಡಬ್ಬಿ ಪ್ಯಾಕ್ ಮಾಡಿಕೊಟ್ರು ಬಿಟ್ಟೋಗ್ತಿದ್ದ ನನ್ನ ಮಗ. ಕೆಲವೊಂದು ಅಭ್ಯಾಸಗಳು ಚೇಂಜೇ ಆಗಲ್ಲ. ಪ್ರತಿದಿನ ಹೊರಗಡೆ ತಿಂತಾ ಇದ್ರಾ? ಪ್ರತಿದಿನ ಅಂತ ಹೇಳ್ತೀರಾ? ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ. ಈಗ ನಮ್ಮ ಅಂಗಡಿ ಪಕ್ಕ ಭಟ್ರ ಅಂಗಡಿ ಒಂದಿದೆ, ಅಲ್ಲಿ ಹೋಗ್ತಾನೆ, ಏನು ಬೇಕೋ ತಿಂತಾನೆ, ವಾಪಸ್ ಬರ್ತಾನೆ, ಕೆಲಸ ಮಾಡ್ತಾನೆ. ಇದೇ ಹ್ಯಾಬಿಟ್ ಆಗೋಗಿದೆ ಅವನಿಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಬೇರೆ ಪ್ರೀತಿಯಿಂದ ಪ್ಯಾಕ್ ಮಾಡ್ತೀರಾ, ರುಚಿಯಾಗಿ ಅಡುಗೆ ಮಾಡಿ ನೀವು ತಾವೊಂದು ಕೊಡೋದು, ಅವ್ನು ಈಸ್ಕೊಳ್ದೆ ಹೋಗೋದು, ನಿಮಗೆ ಬೇಜಾರಾಗೋದು, ಇದೆಲ್ಲ ಬೇಡ ಅಂತ ನೀವು ಬೇರೆ ಕೆಲಸ ಎಲ್ಲ ಬಿಟ್ಟು ತುಂಬ ಪ್ರೀತಿಯಿಂದ ಮಾಡಿಕೊಡ್ತೀರ. ಅದಕ್ಕೆ ಹೇಳೋಣ ಅಂತ ಬಂದೆ. ಹೇಳಿಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡಿ. ನಾನು ಆಗಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಿಮ್ಮ ಮೈದ್ನ ಅಂತ ಏನಕ್ಕಿರೋದು, ಈ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರೋದಕ್ಕೆ. ಆದರೂ ಈ ಮಾತು ನೆನಪಲ್ಲಿ ಇಟ್ಕೊಳ್ಳಿ, ನನ್ನ ಮಗ ನೀವು ಎಷ್ಟೇ ಪ್ರೀತಿಯಿಂದ ಪ್ಯಾಕ್ ಮಾಡಿ, ನೀವು ಎಷ್ಟೇ ಮುದ್ದಾಗಿ ಮಾತಾಡಿ, ಈಸ್ಕೊಳ್ಳಲ್ಲ, ಮಾರ್ತು ಹೋಗ್ತಾ ಇರ್ತಾನೆ ನನ್ನ ಮಗ. ಕೆಲವೊಂದು ಅಭ್ಯಾಸಗಳು ಚೇಂಜೇ ಆಗಲ್ಲ. ಅದಕ್ಕೆ 2 ವರ್ಷನ 3 ವರ್ಷನ 27 ವರ್ಷದಿಂದ ನೋಡ್ತಾ ಇದ್ದೀನಿ ಅದೇ ಅಭ್ಯಾಸ. ನನ್ನ ಮಗ ಚೇಂಜೇ ಆಗಲ್ಲ. ನೀವು ಹಾಕಿರೋ ಎಫರ್ಟು ವೇಸ್ಟ್ ಆಗ್ಬಿಡುತ್ತಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಅದು ನಿಮ್ಮ ಕೈ ರುಚಿ ಬಟ್ ಮರಿಬೇಡಿ, ಅವನಿಗೆ ಪ್ಯಾಕ್ ಮಾಡಬೇಡಿ. ಟೆಸ್ಟ್ ಮಾಡ್ತಾ ಇದೆಯಾ ಕೃಷ್ಣ? ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾನು ನೆಲದ ಕೆಳಗಿಂದಾನೇ ಹೊರಗೆ ಬರ್ತೀನಿ. ನಾನೀಗ ಹಠಕ್ಕಾದರೂ ಕ್ಯಾರಿಯರ್ ಪ್ಯಾಕ್ ಮಾಡಬೇಕು. ವಿನಯ್ ಬೇಡ ಅನ್ಬೇಕು. ಆಮೇಲೆ ಕೃಷ್ಣ ಅವ್ರ ಅಪ್ಪನ ಹತ್ರ ಹೋಗಿ, ನೋಡಿ ಏನೋ ಕಿರಿಕಿದೆ ಇವರಿಬ್ರಲ್ಲಿ ಅಂತ ಪುಂಗಿ ಊದಬೇಕು. ಇದೇ ತಾನೇ ನಿನ್ನ ಪ್ಲ್ಯಾನು? ಪರೀಕ್ಷೆ ಮಾಡ್ತಾ ಇದೆಯಾ, ಆದರೆ ಉತ್ತರ ಕೊಟ್ಬಿಟ್ಟು ಪರೀಕ್ಷೆ ಮಾಡ್ತಿದ್ಯಲ್ಲಪ್ಪ. ಮನೇಲಿ ಎಲ್ಲರ ಕಣ್ಣು ನನ್ನ ಮೇಲಿದೆ, ನಮ್ಮ ಸಂಸಾರದ ಮೇಲಿದೆ. ನಾನು ವಿನಯ್ನ ಪ್ರೀತಿ ಮಾಡ್ತಿದ್ದೀನಿ, ಎಲ್ಲ ಸರಿ ಇದೆ ಅಂತ ಅವ್ರನ್ನ ನಂಬಿಸ್ಬೇಕು. ಎಲ್ಲರ ಕಣ್ಗೂ ಕಾಣೋ ಹಾಗೆ ಒಂದು ನಾಟಕ ಆಡಿದ್ರೆ ಅಲ್ಲಿಗೆ ಕೇಸ್ ಕ್ಲೋಸ್. ಏನು ನಾಟಕ ಮಾಡಬೇಕು ಅಂತ ಕೃಷ್ಣನೇ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಹೋಗಿದ್ದಾನೆ.